ಮತ್ತೊಂದ್ ಕಡೆ ಗಿಲ್ಲಿಯಿಂದ ಈ ಬಾರಿ ಬಿಗ್ ಬಾಸ್ ಹಿಟ್ ಆಗಿದೆ, ಹಾಗಾಗಿ ಗಿಲ್ಲಿನೇ ಗೆಲ್ಬೋದು ಅಂತ ಜಿಮ್ ರವಿ ಹೇಳಿದ್ದಾರೆ. ಅವರು ಕೂಡ ಹಿಂದೆ ಎಲ್ಲ ಕಂಟೆಸ್ಟ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಗಿಲ್ಲಿಯಿಂದಾಗಿನೇ ಬಿಗ್ ಬಾಸ್ ಈ ಬಾರಿ ಇಷ್ಟೊಂದು ಫೇಮಸ್ ಆಗಿರೋದು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಎಲ್ರಿಗೂ ನೆಚ್ಚಿನ ನಟ ಅಂದರೆ ಗಿಲ್ಲಿ. ಸೊ ಇವತ್ತು ಈ ಬಿಗ್ ಬಾಸ್ ಇಷ್ಟೊಂದು ಹೈಪ್ ಆಗೋಕ್ಕೆ ಮುಖ್ಯ ಕಾರಣ ಅಂದರೆ ಗಿಲ್ಲಿ ಅಂದರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ಗಿಲ್ಲಿಯ ಒಂದು ಮುಗ್ಧತೆ, ಒಂದು ನಯ ವಿನಯ, ಒಂದು ಏನೇ ತಪ್ಪು ಮಾಡಿದಾಗ ಸಾರಿ ಕೇಳೋದಾಗ್ಬೋದು, ಇವೆಲ್ಲ ಒಟ್ಟಾರೆಯಾಗಿ ಒಂದು ಕುಟುಂಬ, ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಕೂತು ನೋಡುವಂಥ ಒಂದು ನಗೆ ಡಬ್ಬೆ ಆಗಿದೆ ತಪ್ಪಾಗಲಾರ್ದು. ಬಿಗ್ ಬಾಸ್ ಅಂದರೆ ಎಲ್ರಿಗೂ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಬಿಗ್ ಬಾಸ್ ಅಂದರೆ ಏನೋ ಒಂದು ಸ್ವಲ್ಪ ಕಾಂಟ್ರವರ್ಸಿ ಅಥವಾ ಲವ್ ಗಿಮಿಕ್ಸು, ಟ್ರಿಕ್ಸು, ಟ್ರ್ಯಾಕ್ಸು, ಸ್ಕ್ರಿಪ್ಟು ಅಂತ ಏನಿತ್ತು ಅದನ್ನೆಲ್ಲದನ್ನು ಮೀರಿ ಏನು 12 ಸೀಸನ್ ಬಂತಲ್ಲ ಮೇಡಮ್, 12 ಸೀಸನ್ನು ಇವತ್ತು ಮೀರಿಸಿ ಬೆಳೆದಂಥ ಒಂದು ಬಿಗ್ ಬಾಸ್ ಇವತ್ತು ಫಿನಾಲೆ ಆಗ್ತಾಯಿದೆ. ನಿಜವಾಗ್ಲೂ ಈ ಎಲ್ಲ ಇಷ್ಟೊಂದು ಹೈಪಾಗಿ ಹೋಗೋಕ್ಕೆ ಕಾರಣ ಏನಪ್ಪ ಅಂದರೆ ಈ 12 ಸೀಸನ್ನ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸಲ್ಲಬೇಕು. ತುಂಬ ಜಾಗೃತಿಯಾಗಿರಬೇಕು ಗಿಲ್ಲಿ. ಆಚೆ ಕಡೆ ಬಂದಾಗ ಗೆಲ್ತೀಯೋ ಸೋಲ್ತೀಯೋ ಅದೆಲ್ಲ ಸಪ್ರೇಟ್. ಅದು ಯಾರು ಬೇಕಾದ್ರೆ ಗೆಲ್ಬೋದು, ಯಾರು ಬೇಕಾದ್ರೆ ಸೋಲ್ಬೋದು. ಆದರೆ ತೀರ್ಪು ಕೊಡೋದು ಜನತೆಯ ಆಶೀರ್ವಾದ. ಜನ ವೋಟ್ ಮಾಡಿದ್ದಾರೆ, ಜನ ಏನು ವೋಟ್ ಮಾಡಿದ್ರೆ ಅವ್ರು ಮಾತ್ರ ಗೆಲ್ಬೋದು ಅಷ್ಟೇ ಹೊರತು ಜಿಮ್ ರವಿ ಹೇಳ್ದಾಗ ಗೆಲ್ಲಕ್ಕಾಗಲ್ಲ, ಸುದೀಪ್ ಸರ್ ಹೇಳೋದು ಗೆಲ್ಲಕ್ಕಾಗಲ್ಲ, ಅಥವಾ ಇನ್ಯಾರು ರೆಕಮೆಂಡೇಶನ್ ಮಾಡೋದು ಗೆಲ್ಲಕ್ಕಾಗಲ್ಲ. ಇನ್ನು ಬಿಗ್ ಬಾಸ್ನ ಫುಲ್ ಪ್ಯಾಕೇಜ್ ಅಂತ ಅಂದರೆ ಅದು ನಟ ಗಿಲ್ಲಿ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅಂತ ಈ ಗೋಲ್ಡ್ ಸುರೇಶ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಹಿಂದೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟ್ ಮಾಡಿದಂಥವ್ರು. ಎಲ್ಲಿ ಜಗಳ ಮಾಡಬೇಕೋ ಅಲ್ಲಿ ಜಗಳ ಮಾಡಿದ್ದಾನೆ, ಯಾವಾಗ ಮಾತನಾಡಬೇಕೋ ಅಲ್ಲಿ ಮಾತನಾಡಿದ್ದಾನೆ, ಯಾವಾಗ ನಗಿಸ್ಬೇಕಿತ್ತೋ ಆಗ ನಗಿಸಿದ್ದಾನೆ. ಹಾಗಾದರೆ ಗಿಲ್ಲಿನೇ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗಿತ್ತು ಅಂತ ಹೇಳಿದ್ದಾರೆ. ನನ್ನ ಪ್ರೀತಿಯ ಕಂಟೆಸ್ಟೆಂಟ್ ಆದಂಥ ಗಿಲ್ಲಿ ಗೆಲ್ಲಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಮನೆಯಲ್ಲಿ ಎಲ್ಲಿ ಜಗಳ ಮಾಡ್ಬೇಕು ಜಗಳ ಮಾಡಿದ್ದಾನೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದಾನೆ, ಎಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ದಾನೆ. ಆ ಮನೆಯಲ್ಲಿ ಹೇಗಾಗುತ್ತೆ ಅಂದರೆ ನಿಮಗೆ ಒಂದು ಮೊಬೈಲ್ ಸಂಪರ್ಕ ಇರಲ್ಲ, ಒಂದು ಟೈಮ್ ಗೊತ್ತಿರಲ್ಲ, ಇನ್ನೊಂದು ಯಾವುದೇ ಥರದ ಸಂಪರ್ಕ ಆ ಮನೆಯಿಂದ ಇರಲ್ಲ. ಅದನ್ನೆಲ್ಲ ಕಡಿತ ಬಿಟ್ಟು ಆ ಮನೇಲಿ ಅಷ್ಟು ಜನನ್ನ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡೋದಾಗಿರಲಿ, ಹೊರಗಡೆ ಯಾರನ್ನ ಎಂಟರ್ಟೈನ್ಮೆಂಟ್ ಮಾಡೋದಾಗಿರಲಿ ತುಂಬ ಕಷ್ಟ ಇದೆ. ನಾವು ಬರೀ ಮನೆ ಒಳಗಡೆ ಜಗಳ ಮಾಡಿದ್ರೆ ನೀವು ಯಾರೋ ಟಿವಿ ಶೋ ನೋಡಲ್ಲ. ಮನೆ ಬರೀ ಕಾಮಿಡಿ ಮಾಡೋದು ಯಾರೂ ನೋಡಲ್ಲ. ಒಂದು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಎಷ್ಟು ಮುಖ್ಯನೋ, ಹೀರೋ ಕ್ಯಾರೆಕ್ಟರ್ ಎಷ್ಟು ಮುಖ್ಯನೋ, ಕಾಮಿಡಿನೂ ಅಷ್ಟೇ ಮುಖ್ಯ. ಆ ಥರದ್ದೊಂದು ಇದಕ್ಕೆ ಗಿಲ್ಲಿ ಎಲ್ಲವನ್ನೂ ಫುಲ್ ಪ್ಯಾಕೇಜ್ ಆಗಿ ಗಿಲ್ಲಿಯಲ್ಲಿ ನಾವು ನೋಡ್ಬೋದು. ಎಲ್ಲಿ ಜಗಳ ಮಾಡಬೇಕು, ಎಲ್ಲಿ ವಿಲನ್ ಆಗಿ ಮಾಡ್ಬೇಕು ಅಲ್ಲಿ ವಿಲನ್ ಮಾಡಿದ್ದಾನೆ, ಎಲ್ಲಿ ಕಾಮಿಡಿಯನ್ ಆಗ್ಬೇಕು ಅಲ್ಲಿ ಕಾಮಿಡಿ ಮಾಡಿದ್ದಾನೆ, ಎಲ್ಲಿ ಎಮೋಷ್ನಲ್ ಆಗ್ಬೇಕು ಅಲ್ಲಿ ಎಮೋಷ್ನಲ್ ಆಗಿದ್ದಾನೆ. ಅದು ತುಂಬ ಖುಷಿ ಆಗುತ್ತೆ. ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ.